ಆಸ್ಪತ್ರೆಯ ಸೇವೆ. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 25 ವಚನ 36. ರೋಗದಲ್ಲಿ ಬಿದ್ದೇನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಎಲ್ಲ ಸೇವೆಗಳಿಗಿಂತಲೂ ಬಹಳ ಶಕ್ತಿಯುತವಾದದ್ದು, ಉತ್ತಮವಾದದ್ದು, ಪ್ರಯೋಜನಕರವಾದದ್ದು ಆಗಿರುವ ಸೇವೆಯೇ ಈ ಆಸ್ಪತ್ರೆಯ ಸೇವೆ. ನೋವುಗಳಿಂದ ಬಾಧೆಪಟ್ಟು ಒಂಟಿಯಾಗಿ ವೇದನೆಗಳಿಂದ ಹಾಸಿಗೆಯಲ್ಲಿ ಮಲಗಿರುವ ಮಕ್ಕಳನ್ನು ಸಂಧಿಸುವಾಗ ಅವರು ಸೇವಕರ ಮಾತುಗಳನ್ನು ನಿರೀಕ್ಷೆಯಿಂದಲೂ ಆಸಕ್ತಿಯಿಂದಲೂ ಕೇಳುತ್ತಾರೆ. ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾರೆ. ಅವರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೆ. ಕರ್ತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾರೆ. ಕಾಯಿಲೆಯಿಂದ ನರಳುತ್ತಿರುವವರನ್ನು ವಿಚಾರಿಸುವ ದೇವರು ನಮಗೆ ಕೊಟ್ಟಿರುವ ಸುಂದರವಾದ ಆಲೋಚನೆಯಾಗಿದೆ. ಒಂದು ಸಾರಿ ನನ್ನ ಆಸ್ಪತ್ರೆಯ ಸೇವೆಯಲ್ಲಿ ಒಬ್ಬ ಯೌವನಸ್ಥನನ್ನು ಸಂಧಿಸಿದೆನು. ಅವನ ಹೆಸರು ಆರ್ಮಗಮ್. ನಾನು ನನ್ನ ಕಚೇರಿಯ ಕೆಲಸವನ್ನು ಮುಗಿಸಿ ಕರಪತ್ರವನ್ನು, ಸುವಾರ್ತಾ ಪುಸ್ತಕಗಳನ್ನು ಕೈಯಲ್ಲಿ ತೆಗೆದುಕೊಂಡು ಆಸ್ಪತ್ರೆಯಲ್ಲಿರುವ ಒಂದೊಂದು ಹಾಸಿಗೆಯ ಬಳಿಯೂ ಪ್ರಾರ್ಥಿಸಿಕೊಡುತ್ತಾ ಬರುವಾಗ ಒಂದು ಹಾಸಿಗೆಯಲ್ಲಿದ್ದ ಒಬ್ಬ ತಮ್ಮನನ್ನು ನೋಡಿ ಅವನ ಬಳಿಗೆ ಹೋಗಲು ನನ್ನ ಆತ್ಮ ನನ್ನನ್ನು ಬಹಳವಾಗಿ ಒತ್ತಾಯಪಡಿಸಿತು. ಅವನಿಗೆ ಸುಮಾರು 15 ವರ್ಷ ವಯಸ್ಸಿರಬಹುದು. ಒಂಟಿಯಾಗಿ ಮಂಚದಲ್ಲಿ ಮಲಗಿದ್ದನು. ಅವನನ್ನು ಪ್ರೀತಿಯಿಂದ ನೋಡಿ ಅವನ ಬಳಿ ಹೋಗಿ, ತಮ್ಮ, ಏನು ಕಾಯಿಲೆ? ಎಷ್ಟು ದಿನಗಳಿಂದ ಈ ರೀತಿ ಮಲಗಿರುವಿ ಎಂದು ವಿಚಾರಿಸಿದೆನು. ನಾನು ಬಹಳ ಪ್ರೀತಿಯಿಂದ ಅವನೊಂದಿಗೆ ಮಾತನಾಡಿದ್ದರಿಂದ ಅವನ ಹೃದಯ ಒಡೆಯಿತು. ಅವನ ಕಣ್ಣಿನಿಂದ ಕಣ್ಣೀರು ಸುರಿಯಲು ಪ್ರಾರಂಭಿಸಿತು. ದುಃಖದಿಂದ ನನ್ನನ್ನು ನೋಡಿ, ಅಯ್ಯ, ನನ್ನ ಹೃದಯದಲ್ಲಿ ರಂಧ್ರಗಳಾಗಿ ಬಿಟ್ಟಿವೆ. ನೀನು ಉಳಿಯುವುದಿಲ್ಲ, ನೀನು ಸತ್ತು ಹೋಗುವೆ ಎಂದು ವೈದ್ಯರು ಹೇಳಿದ್ದಾರೆ. ನನಗೆ ಸಾಯಲು ಭಯವಾಗಿದೆ. ನನ್ನ ಅಣ್ಣ 10 ದಿನಗಳ ಹಿಂದೆ ಬಂದು ನನ್ನನ್ನು ಈ ಆಸ್ಪತ್ರೆಗೆ ಸೇರಿಸಿ ಹೋದನು. ನಂತರ ಅವನು ನನ್ನನ್ನು ನೋಡಲು ಬರಲೇ ಇಲ್ಲ. ನಾನು ಒಂಟಿಯಾಗಿ ಮಲಗಿ ಮರಣವನ್ನು ಎದುರು ನೋಡುತ್ತಿದ್ದೇನೆ ಎಂದು ಕಣ್ಣೀರಿನಿಂದ ಹೇಳಿದನು. ನಾನು ಅವನನ್ನು ನೋಡಿ, ತಮ್ಮ, ನಿನಗೆ ಏನಾದರೂ ನನ್ನಿಂದ ಸಹಾಯವಾಗಬೇಕಾಗಿದ್ದರೆ ನಿನ್ನ ಮನಸ್ಸು ಬಿಚ್ಚಿ ನನ್ನೊಂದಿಗೆ ಹೇಳಬಹುದು. ನಿನಗೆ ಏನೇ ಸಹಾಯ ಬೇಕಾದರೂ ಮಾಡಲು ನಾನು ಸಿದ್ಧನಾಗಿದ್ದೇನೆ ಎಂದನು. ಅದಕ್ಕೆ ಅವನು ನನ್ನನ್ನು ನೋಡಿ, ಅಯ್ಯ, ದಯವಿಟ್ಟು ನನ್ನ ಅಣ್ಣನಿಗೆ ಒಂದು ಪತ್ರ ಬರೆಯಿರಿ. ಅಣ್ಣ, ನಾನು ಸಾಯುವುದಕ್ಕೆ ಮೊದಲು ನಿನ್ನನ್ನು ನೋಡಬೇಕೆಂದಿರುತ್ತೇನೆ. ಒಂಟಿಯಾಗಿ ಮರಣದೊಂದಿಗೆ ಹೋರಾಡುತ್ತಿರುವ ನನ್ನನ್ನು ನೋಡಲು ಒಂದು ಸಾರಿಯಾದರೂ ಬರುವಿಯಾ ಎಂದು ಬರೆಯಿರಿ ಎಂದು ಹೇಳಿದನು. ಅವನನ್ನು ಪ್ರೀತಿಯಿಂದ ತಟ್ಟುತ್ತಾ, ತಮ್ಮ, ದುಃಖಿಸಬೇಡ, ನಾನು ನಿಶ್ಚಯವಾಗಿ ಇಂದು ನಿನ್ನ ಅಣ್ಣನಿಗೆ ಪತ್ರ ಬರೆಯುತ್ತೇನೆ ಎಂದು ಹೇಳಿ ಯೇಸುಕ್ರಿಸ್ತನ ಪರಿಚಯವನ್ನು ಮಾಡಲಾರಂಭಿಸಿದೆನು. ತಮ್ಮ, ತಂದೆಯು ತಾಯಿಯು ಕೈಬಿಟ್ಟರೂ ಹೃದಯಾಳದಿಂದ ಪ್ರೀತಿಸುವವನು ಒಬ್ಬನಿದ್ದಾನೆ. ನಿನ್ನನ್ನು ಅವನು ಪ್ರೀತಿಸುತ್ತಾನೆ. ನಿನ್ನನ್ನು ದೃಷ್ಟಿಸಿ ನೋಡುವವನು ಒಬ್ಬನಿದ್ದಾನೆ. ಆತನು ನಿನ್ನ ಕಣ್ಣೀರನ್ನೆಲ್ಲ ಒರೆಸುತ್ತಾನೆ. ಅವನೇ ಯೇಸುಕ್ರಿಸ್ತನು ಎಂದು ಹೇಳಿ ಯೇಸುವನ್ನು ಅವನಿಗೆ ಪರಿಚಯಪಡಿಸಿದೆನು. ನಂತರ ನನ್ನ ಸಾಕ್ಷಿಯನ್ನು ಚುಟುಕಾಗಿ ತಿಳಿಸಿದೆನು. ಅವನು ಒಂದೊಂದು ಮಾತನ್ನು ಆಸಕ್ತಿಯಿಂದ ಕೇಳಿಕೊಂಡೇ ಇದ್ದನು. ಅವನು ಕಣ್ಣೀರು ಸುರಿಸುತ್ತಿದ್ದನು. ಆ ರಾತ್ರಿ ಯೇಸುವನ್ನು ನೋಡಿ ಮನಸ್ಸು ಬಿಚ್ಚಿ ಕೂಗು, ಯೇಸುವೆ, ನನ್ನನ್ನು ಕರುಣಿಸು. ಯೇಸುವೆ, ನನ್ನನ್ನು ನಿನ್ನ ಮಗುವಾಗಿ ಸ್ವೀಕರಿಸು. ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸು. ಯೇಸುವೆ, ನನ್ನನ್ನು ಗುಣಪಡಿಸು ಎಂದು ನೀನು ಕೇಳುವಾಗ ಯೇಸು ನಿನಗೆ ಸಹಾಯ ಮಾಡುತ್ತಾನೆ. ಆತನು ನಿನ್ನ ಪಕ್ಕದಲ್ಲಿಯೇ ಇದ್ದಾನೆ. ತಂದೆಯೊಡನೆ ಮನಸ್ಸು ಬಿಚ್ಚಿ ಮಾತನಾಡುವ ಹಾಗೆ ನೀನು ಅವನೊಟ್ಟಿಗೆ ಮಾತನಾಡಬಹುದು ಎಂದು ಹೇಳಿದನು. ನಾನು ಪ್ರಾರ್ಥಿಸಿದ ಹಾಗೆಲ್ಲ ಅವನು ನನ್ನೊಂದಿಗೆ ಸೇರಿ ಪ್ರಾರ್ಥಿಸಲಾರಂಭಿಸಿದನು. ಅವನನ್ನು ಬಿಟ್ಟು ನಾನು ಹೊರಡುವಾಗ ಮತ್ತೆ ಅವನನ್ನು ನೋಡಿ, ತಮ್ಮ, ಯೇಸುವನ್ನು ಗಟ್ಟಿಯಾಗಿ ಹಿಡಿದುಕೋ. ಯೇಸುವಿನ ರಕ್ತ, ಯೇಸುವಿನ ರಕ್ತ ಎಂದು ಹೇಳಿಕೊಂಡೇ ಇರು ಎಂದು ಹೇಳಿ ಹೊರಟೆನು. ಅಂದು ಮನೆಗೆ ಹೋದ ತಕ್ಷಣ ಅವನು ಕೊಟ್ಟ ವಿಳಾಸಕ್ಕೆ ಅವನ ಸಹೋದರನಿಗೆ ಒಂದು ಪತ್ರ ಬರೆದು ಹಾಕಿದೆನು. 2 ದಿನಗಳಾದ ನಂತರ ಬಿಸ್ಕೆಟ್ ಮತ್ತು ಹಣ್ಣುಗಳನ್ನು ತೆಗೆದುಕೊಂಡು ಮತ್ತೆ ಅವನನ್ನು ನೋಡಲು ಹೊರಟೆನು. ಒಂದೊಂದು ಕೋಣೆಯನ್ನು ದಾಟಿ ಅವನಿದ್ದ ವಾರ್ಡಿಗೆ ಹೋದೆನು. ಅಲ್ಲಿಂದ ನನ್ನನ್ನು ನೋಡಿದ ತಕ್ಷಣವೇ ಸಂತೋಷದಿಂದ ಎದ್ದು ನನ್ನನ್ನು ನೋಡಿ, ಯೇಸುವಿನ ರಕ್ತಕ್ಕೆ ಜಯ, ಯೇಸುವಿನ ರಕ್ತಕ್ಕೆ ಜಯ ಎಂದು ಕೂಗಲು ಆರಂಭಿಸಿದನು. ಅಲ್ಲಿದ್ದ ರೋಗಿಗಳು ನನ್ನನ್ನು ಅವನನ್ನು ಮತ್ತೆ ಮತ್ತೆ ನೋಡಿದರು. ಆದರೆ ಅವನು ಅದನ್ನು ಗಮನಿಸಲೇ ಇಲ್ಲ. ಅವನ ಪಕ್ಕದಲ್ಲಿ ಬಂದು ಕುಳಿತೆನು. ಆಗ ಅವನು ಆನಂದ ಬಾಷ್ಪವನ್ನು ಸುರಿಸುತ್ತಾ, ಅಣ್ಣ, ನೀವು ಹೇಳಿದ ಹಾಗೆಯೇ ಯೇಸುವನ್ನು ನೋಡಿ ಕೂಗಿದೆನು. ಯೇಸುವೇ, ನನ್ನನ್ನು ಕರುಣಿಸು ಎಂದು ಅಂಗಲಾಚಿದೆನು. ಸತ್ಯವಾಗಿಯೇ ಯೇಸು ನನ್ನ ಪಕ್ಕದಲ್ಲಿ ಬಂದನು. ನನ್ನ ಪಾಪಗಳನ್ನೆಲ್ಲ ಅರಿಕೆ ಮಾಡಿದೆನು. ಯೇಸುವಿನೊಂದಿಗೆ ಮಾತನಾಡಿದಂತೆಲ್ಲ ನನಗೆ ತಡೆಯಲಾರದ ಸಂತೋಷ ನನ್ನ ಪಾಪಗಳನ್ನೆಲ್ಲ ಕ್ಷಮಿಸಿಬಿಟ್ಟಿತು ಎಂಬ ನಿಶ್ಚಯ ನನ್ನೊಳಗೆ ಬಂದಿತು. ಯೇಸು ನನ್ನೊಂದಿಗೆ ಇದ್ದಾನೆ ಎಂಬ ನಿಶ್ಚಯ ನನ್ನಲ್ಲಿ ಇದೆ ಎಂದು ಹೇಳಿ ನನ್ನನ್ನು ನೋಡಿ, ಅಣ್ಣ, ನನ್ನ ಸ್ವಂತ ಅಣ್ಣನನ್ನು ನೋಡಲು ಬಾರದೇ ಇದ್ದರೂ ಪರವಾಗಿಲ್ಲ, ನನ್ನ ತಂದೆ ತಾಯಿಗಳು ಬರದೇ ಇದ್ದರೂ ಪರವಾಗಿಲ್ಲ, ಇನ್ನೂ ಅದನ್ನು ಕುರಿತು ನನಗೆ ಚಿಂತೆ ಇಲ್ಲ. ಯೇಸು ನನ್ನೊಂದಿಗೆ ಇದ್ದಾನೆ,
ನನಗೆ ಅಷ್ಟೇ ಸಾಕು ಎಂದೆನು. ನಾನು ಅವನಿಗಾಗಿ ತಂದಿದ್ದ ಬಿಸ್ಕೆಟ್ ಮತ್ತು ಹಣ್ಣುಗಳನ್ನು ಅವನಿಗೆ ಕೊಟ್ಟೆನು. ಅವನಿಗೆ ಅದರ ಮೇಲೆ ಗಮನವೇ ಇಲ್ಲ. ಅವನ ಗಮನವೆಲ್ಲ ಯೇಸು ಕ್ರಿಸ್ತನ ಮೇಲೆ ಇರುವುದನ್ನು ಕಂಡೆನು. ಬಹಳ ಹೊತ್ತು ಅವನ ಹಾಸಿಗೆಯ ಬಳಿ ಪ್ರಾರ್ಥಿಸಿಕೊಂಡೇ ಇದ್ದೆನು. ನಾನು ಅವನನ್ನು ಬಿಟ್ಟು ಬರುವಾಗ ಅವನು ಆನಂದದಿಂದ ನನ್ನನ್ನು ಬೀಳ್ಕೊಟ್ಟನು. ನಾನು ಅವನ ಕಣ್ಣಿಗೆ ಮರೆಯಲಾಗಿರುವವರೆಗೂ ಯೇಸುವಿನ ರಕ್ತಕ್ಕೆ ಜಯ ಎಂದು ಹೇಳಿಕೊಂಡೇ ಇದ್ದನು. 2 ದಿನಗಳು ಕಳೆಯಿತು. ಮತ್ತೆ ಅವನನ್ನು ನೋಡಬೇಕೆಂಬ ಹಂಬಲ ನನ್ನಲ್ಲಿ ಬಂದಿತು. ಮತ್ತೆ ಆಸ್ಪತ್ರೆಗೆ ಹೋದೆನು. ಅವನಿದ್ದ ವಾರ್ಡಿಗೆ ಹೋದಾಗ ರಕ್ತಂ ಜಯಂ ಎಂಬ ಶಬ್ದ ಕೇಳಲಿಲ್ಲ. ಅವನ ಹಾಸಿಗೆಯನ್ನು ನೋಡಿದೆನು, ಖಾಲಿಯಾಗಿತ್ತು. ಆ ತಮ್ಮನು ಎಲ್ಲಿ ಎಂದು ಅಕ್ಕಪಕ್ಕದವರೊಂದಿಗೆ ವಿಚಾರಿಸಿದೆನು. ಅವರು, ಅಯ್ಯ, ನೀವು ಕಳೆದ ಸಾರಿ ಬಂದಿದ್ದಾಗ ನಿಮ್ಮೊಂದಿಗೆ ಮಾತನಾಡುತ್ತಿದ್ದ ಅವನು ನೀವು ಹೋದ ಕೆಲ ನಿಮಿಷಗಳಲ್ಲಿ ಅವನಿಗೆ ಎದೆನೋವು ಬಂದಿತು. ಯೇಸುವೆ ಯೇಸುವೆ ಎಂದು ಹೇಳಿಕೊಂಡೇ ಪ್ರಾಣ ಬಿಟ್ಟನು. ಸಂತೋಷದಿಂದಲೂ ಸಮಾಧಾನದಿಂದಲೂ ಅವನು ಪ್ರಾಣ ಬಿಟ್ಟೆನೆಂದು ಹೇಳಿದರೂ ಖಾಲಿಯಾಗಿದ್ದ ಅವನ ಹಾಸಿಗೆಯ ಬಳಿ ಕುಳಿತೆನು. ನನ್ನೊಂದಿಗೆ ಮಾತನಾಡಲು ಅವನಿಲ್ಲ. ಯೇಸುವಿನೊಂದಿಗೆ ಮಾತನಾಡಲು ಸಂತೋಷಿಸಲು ಪರಲೋಕ ರಾಜ್ಯಕ್ಕೆ ಅವನು ಹೊರಟು ಹೋಗಿದ್ದನು. ನನ್ನ ಹೃದಯದಲ್ಲಿ ಒಂದು ಕಡೆ ಸಂತೋಷ, ಒಂದು ಕಡೆ ದುಃಖ. ಅವನಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿದೆನು. ಆಗ ನನಗೆ ವಾಕ್ಯ ಜ್ಞಾಪಕಕ್ಕೆ ಬಂತು. ಅನ್ಯಾಯದ ಧನದ ಮೂಲವಾಗಿ ನಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 16 ವಚನ 9. ನಾನು ಸಹ ಒಂದು ದಿನ ಈ ಲೋಕವನ್ನು ದಾಟಿ ಹೋಗುತ್ತೇನೆ. ನನ್ನ ಸೇವೆಯನ್ನು ಜಯದಿಂದ ಮಾಡಿ ಮುಗಿಸುತ್ತೇನೆ. ಆಗ ನಿತ್ಯ ರಾಜ್ಯದಲ್ಲಿ ಲಕ್ಷಾನುಗಟ್ಟಲೆ ಪರಿಶುದ್ಧ ಜನರೊಂದಿಗೆ ದೇವದೂತರು ನನ್ನನ್ನು ಬರಮಾಡಿಕೊಳ್ಳಲು ಕಾದಿರುತ್ತಾರೆ. ನನ್ನ ಸೇವೆಯ ಮೂಲಕವಾಗಿ ರಕ್ಷಣೆ ಹೊಂದಿದ ಸಹೋದರ ಸಹೋದರರೊಂದಿಗೆ ಆರ್ಮಂಗನನ್ನು ನಾನು ಪರಿಶುದ್ಧನಾಗಿ ಕಾಣುವೆನು. ಅಯ್ಯ, ನಾನು ಆಸ್ಪತ್ರೆಯಲ್ಲಿದ್ದಾಗ ಕೊನೆ ಗಳಿಗೆಯಲ್ಲಿ ನೀವು ಬಂದು ಯೇಸುವನ್ನು ಕುರಿತು ಹೇಳಿದ ಹಾಗೆ ನರಕಕ್ಕೂ ಅಗ್ನಿಗೂ ತಪ್ಪಿಸಿಕೊಂಡ ಪರಲೋಕ ರಾಜ್ಯಕ್ಕೆ ಬಂದು ಸೇರಿದೆನು. ಕರ್ತನು ನನಗೆ ಕೃಪೆ ತೋರಿಸಿದನು. ಬನ್ನಿ, ಕರ್ತನು ನನಗಾಗಿ ಸಿದ್ಧಪಡಿಸಿರುವ ವಾಸಸ್ಥಳವನ್ನು ನೋಡಿರಿ ಎಂದು ತೋರಿಸುತ್ತಾನೆ. ಹೌದು, ಆ ದಿನ ಎಂತಹ ಮಹಿಮೆಯಾದ ದಿನ, ಎಂತಹ ಆಶೀರ್ವಾದದ ದಿನ. ಪ್ರೀತಿಯುಳ್ಳ ದೇವ ಮಗುವೆ, ಸಮಯ ಸಿಕ್ಕಿದಾಗೆಲ್ಲ ಆಸ್ಪತ್ರೆಯ ಸೇವೆಯನ್ನು ಉತ್ಸಾಹದಿಂದ ಮಾಡು. ನಿತ್ಯತ್ವದಲ್ಲಿ ನಿನಗೆ ಬಹಳ ಫಲ ಸಿಕ್ಕುವುದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಅನಾಥರಾಗಿ ಹಾಸಿಗೆಯಲ್ಲಿ ಇರುವ ಸಾವಿರಾರು ಆತ್ಮಗಳನ್ನು ಇಂದು ನೀವು ಸಾಧಾರಣವಾಗಿ ಕಾಣಬಹುದು. ಆದರೆ ಆತ್ಮಗಳಿಗಾಗಿ ಕೂಡ ಆತನು ಚಾಟಿಯಿಂದ ಹೊಡೆಸಿಕೊಂಡು ಮೂಳೆಗಳಿಂದಲೂ ಗಾಯಪಟ್ಟವನಲ್ಲ. ಅವರನ್ನು ತನ್ನ ಹೃದಯದಾಳದಿಂದ ಪ್ರೀತಿಸಿದನಲ್ಲ. ಅವರನ್ನು ಸ್ವೀಕರಿಸಲು ಸಿದ್ಧನಾಗಿರುತ್ತಾನಲ್ಲ. ಆಸ್ಪತ್ರೆ ಸೇವೆಗಾಗಿ ಹೋಗುವಾಗ ಹಾಸಿಗೆಯಲ್ಲಿರುವ ಒಬ್ಬೊಬ್ಬರನ್ನು ಕನಿಕರದಿಂದ ಪ್ರೀತಿಯಿಂದ ಕಾಣಿರಿ. ಕ್ರಿಸ್ತನನ್ನೇ ಕಾಣಲು ಹೋಗುವವನೆಂಬುದಾಗಿ ತಿಳಿಯಿರಿ. ಒಂದು ದಿನ ಪರಲೋಕ ರಾಜ್ಯದಲ್ಲಿ ದೇವರು ನಿಮ್ಮನ್ನು ನೋಡಿ, ನಾನು ರೋಗದಲ್ಲಿ ಬಿದ್ದಿದ್ದೇನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ ಎಂದು ನಿಮ್ಮನ್ನು ತಟ್ಟಿ ಹೊಗಳುವವನು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನು ಕಾಣಲು ಒಂದು ಸಮಯವನ್ನು ನಿಗದಿಪಡಿಸಿರುತ್ತಾರೆ. ಸಂಜೆ 5ರಿಂದ 6ರವರೆಗೂ ಸಂಬಂಧಿಸಬಹುದು. ಪ್ರತಿದಿನವೂ ಸುಮಾರು 10 ಸುವಾರ್ತೆ ಪ್ರತಿಗಳನ್ನು, ಸತ್ಯವೇದವನ್ನು ತೆಗೆದುಕೊಂಡು ಪ್ರತಿಗಳನ್ನು ವಿನಿಯೋಗಿಸಿರಿ. ಪ್ರಾರ್ಥನೆಯಿಂದ ನೀವು ಹೋಗುವಾಗ ಕರ್ತನು ಒಬ್ಬ ರೋಗಿಯನ್ನು ನೋಡಿ ನಿಮಗೆ ಮಾರ್ಗ ತೋರಿಸುವುದನ್ನು ನೀವು ತಿಳಿಯಬಹುದು. ಯಾರನ್ನು ನೋಡಿ ಹೋಗಬೇಕೆಂದು ದೇವರಾತ್ಮನಿಂದ ನಿಮಗೆ ತಿಳಿಸಲ್ಪಡುತ್ತದೆ, ಅವರ ಪಕ್ಕದಲ್ಲಿ ಹೋಗಿ ಕುಳಿತು ಆದರಣೆಯಿಂದ ಮಾತನಾಡಿ, ಯೇಸು ಕ್ರಿಸ್ತನು ನಿಮ್ಮನ್ನು ಗುಣಪಡಿಸುವನು ಎಂಬುದಾಗಿ ತಿಳಿಯಪಡಿಸಿರಿ. ಪದೇ ಪದೇ ನೀವು ಸಂಭವಿಸಿದ ರೋಗಿಯನ್ನೇ ಸಂಧಿಸಿರಿ. ಬರೀ ಹಣವನ್ನು ಯಾರ ಮೂಲಕವಾದರೂ ಕಳುಹಿಸಿ ಆತ್ಮಗಳನ್ನು ಸುಲಭವಾಗಿ ಆದಾಯ ಮಾಡಬಹುದೆಂದು ಸುಲಭವಾದ ದಾರಿಯಲ್ಲಿ ಹೋಗಬೇಡಿರಿ. ಸಮೂಹ ಸೇವೆ ಒಳ್ಳೆಯದೇ, ಆದರೆ ಅದಕ್ಕಿಂತ ಮುಖ್ಯವಾಗಿ ಸುವಾರ್ತೆ ತಿಳಿಸುವುದು ಒಳ್ಳೆಯದು. ನರಕದೆಡೆಗೆ ಸಾಗುತ್ತಿರುವ ಆತ್ಮಗಳನ್ನು ಪಾತಾಳದ ಹಿಡಿತದಿಂದ ಬಿಡುಗಡೆಗೊಳಿಸುವುದೇ ನಮ್ಮ ಕರ್ತವ್ಯ. ಆದುದರಿಂದ ಯೇಸುಕ್ರಿಸ್ತನ ಪರಿಚಯವನ್ನು ಮಾಡುವುದರಲ್ಲಿಯೇ ನಿಮ್ಮ ಗಮನವಿರಲಿ. ಮರಣದ ಸ್ಥಿತಿಯಲ್ಲಿರುವಂಥ ರೋಗಿಗಳನ್ನು ಸಂಧಿಸಲು ಮರೆಯದಿರಿ. ಆಸ್ಪತ್ರೆಯ ಸೇವೆಯನ್ನು ನೀವು ಮಾಡುತ್ತಿರುವುದಾದರೆ ಕರ್ತನಿಂದ ಗುಣಪಡಿಸುವ ವರಕ್ಕಾಗಿ ಭಾರದ ಹೃದಯದಿಂದ ಕೇಳಿಕೊಳ್ಳಿರಿ. ನಿಮ್ಮ ಹಸ್ತದೊಂದಿಗೆ ಕರ್ತನು ತಾನೇ ತನ್ನ ಹಸ್ತವನ್ನು ಸೇರಿಸಿ ಗುಣಪಡಿಸುವನು. ಕರ್ತನು ನಿಶ್ಚಯವಾಗಿ ನಿಮಗೆ ಗುಣಪಡಿಸುವ ವರವನ್ನು ಅನುಗ್ರಹಿಸುವನು. ಅಪೊಸ್ತಲನಾದ ಪೌಲನು 1 ಕೊರಿಂಥ 12ನೇ ಅಧ್ಯಾಯದಲ್ಲಿ 9 ಬಗೆಯ ದೇವರಾತ್ಮನ ವರಗಳನ್ನು ಕುರಿತು ಮಾತನಾಡುತ್ತಾನೆ. ಅದರಲ್ಲಿ ಒಂದು ವರ ಗುಣಪಡಿಸುವ ವರ. 1 ಕೊರಿಂಥ ಅಧ್ಯಾಯ 12 ವಚನ 9. ಕರ್ತನು ಈ ವರವನ್ನು ನಿಮಗೆ ಅನುಗ್ರಹಿಸುವಂತೆ ಪ್ರಾರ್ಥಿಸಿರಿ. ಆ ವರವನ್ನು ನಮ್ಮೊಬ್ಬರಿಗೂ ದಯಪಾಲಿಸುತ್ತಾನೆ. ಕೀರ್ತನೆ ಅಧ್ಯಾಯ 68 ವಚನ 18 ಓದಿ ನೋಡಿ. ದ್ರೋಹಿಗಳಾದ ಮನುಷ್ಯರಿಂದಲೇ ಕಪ್ಪಗಳನ್ನು ಸಂಗ್ರಹಿಸಿ ಉನ್ನತ ಸ್ಥಾನಕ್ಕೆ ಏರಿತಿ.
ಎಂದು ವಾಕ್ಯವು ಹೇಳುತ್ತದೆ. ಹೌದು, ನಿನಗೂ ಕರ್ತನು ಆ ವರಗಳನ್ನು ಕೊಡಲು ಸಿದ್ಧನಾಗಿದ್ದಾನೆ. ದೇವರು ತನ್ನ ವರಗಳನ್ನು ತನ್ನಲ್ಲೇ ಇಟ್ಟುಕೊಂಡರೆ ಅದರಿಂದ ಆತನಿಗೇನು ಪ್ರಯೋಜನವಿಲ್ಲ, ಸಭೆಗೂ ಪ್ರಯೋಜನವಿಲ್ಲ. ಒಬ್ಬ ತಂದೆಯು ತನ್ನ ಮಕ್ಕಳಿಗೆ ಪ್ರೀತಿಯನ್ನು, ಸ್ವಾತಂತ್ರ್ಯವನ್ನು ಕೊಡುವ ಹಾಗೆ ಕರ್ತನು ಪರಲೋಕ ಭಾಗ್ಯವನ್ನು ನಮಗೆ ಕೊಡುತ್ತಾನೆ. ಕೇಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳುವನು ಎಂದು ಸತ್ಯವೇದವು ನಮಗೆ ವಾಗ್ದಾನ ಮಾಡಿದೆ. ನಮ್ಮ ದೇವರು ನಮ್ಮನ್ನು ಗುಣಪಡಿಸುವ ಹಾಗೆ, ಗುಣಪಡಿಸುವ ವರವನ್ನು ನಮಗೆ ಅನುಗ್ರಹಿಸುವ ಹಾಗೆ ಕಲ್ವಾರಿ ಶಿಲುಬೆಯಲ್ಲಿ ಆತನು ಬಾಸುಂಡೆಗಳನ್ನು ಹೊಂದಿದ್ದಾನಲ್ಲ, ನಮ್ಮ ರೋಗಗಳ ಬಲಹೀನತೆಯನ್ನು ಹೊತ್ತುಕೊಂಡನಲ್ಲ, ಅವನು ಮನಮರುಗಿ ನಮ್ಮನ್ನು ಗುಣಪಡಿಸದೇ ಇರುತ್ತಾನೋ? ನಾವು ಗುಣಪಡಿಸುವ ವರಕ್ಕಾಗಿ ಬೇಡುವಾಗ, ಆಸ್ಪತ್ರೆಗೆ ಹೋಗಿ ರೋಗಿಗಳಿಗಾಗಿ ಹೃದಯದ ಭಾರದಿಂದ ಪ್ರಾರ್ಥಿಸುವಾಗ ಕರ್ತನು ತಾನು ಶಿಲುಬೆಯಲ್ಲಿ ಹೊತ್ತುಕೊಂಡ ಬಾಸುಂಡೆಗಳನ್ನು ನಮ್ಮ ನೆನಪಿಗೆ ತರುತ್ತಾನೆ. ಚಾಟಿಯಿಂದ ಹೊಡೆಯಲ್ಪಟ್ಟು ಶರೀರವೆಲ್ಲ ಛಿದ್ರವಾಗಿ ರಕ್ತ ಸುರಿಸುತ್ತಿದ್ದ ಆ ದಿನವನ್ನು ನೆನಪಿಗೆ ತರುತ್ತಾನೆ. ಮನಮರುಗಿ ಗುಣಪಡಿಸುವ ವರಗಳನ್ನು ನಮಗೆ ಕೊಡುತ್ತಾನೆ. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂದು ಯೆಶಾಯ ಪ್ರವಾದಿಯು ಅಧ್ಯಾಯ 53 5ನೇ ವಚನದಲ್ಲಿ ಬರೆದಿರುತ್ತಾನೆ. ಆತನು ಮೊದಲೇ ನಮ್ಮ ರೋಗಗಳನ್ನು, ನಮ್ಮ ಬಲಹೀನತೆಗಳನ್ನು ಶಿಲುಬೆಯಲ್ಲಿ ಹೊತ್ತು ತೀರಿಸಿರುವಾಗ ನಾವು ವೃಥಾ ರೋಗಿಗಳಾಗಿ ಹಾಸಿಗೆಯಲ್ಲಿ ಮಲಗಿರುವ ಅವಶ್ಯಕತೆ ಇಲ್ಲ. ಕರ್ತನು ನಮ್ಮ ಸಾಲಗಳನ್ನು ತೀರಿಸುವಾಗ ನಾವು ಸಾಲಗಾರರಾಗಿದ್ದು ಪರಿತಪಿಸಬೇಕಾದ ಅವಶ್ಯವೇ ಇಲ್ಲ. ಮಾತ್ರವಲ್ಲ, ದೇವರು ನಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಂಡು, ನಾನು ಐಗುಪ್ತರಿಗೆ ಬರಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ, ನಾನೇ ಆರೋಗ್ಯದಾಯಕನು. ವಿಮೋಚನಕಾಂಡ ಅಧ್ಯಾಯ 15 ವಚನ 26 ಎಂದು ವಾಗ್ದಾನ ಮಾಡಿದ್ದಾನೆ. ನಮ್ಮ ದೇವರು ಮಾತಿಗೆ ತಪ್ಪುವನಲ್ಲ, ಸುಳ್ಳಾಡದ ದೇವರು. ಆತನ ವಾಗ್ದಾನಗಳೆಲ್ಲವೂ ಕ್ರಿಸ್ತ ಯೇಸುವಿನಲ್ಲಿ ಹೌದು ಎಂದು ಅಮೇನ್ ಎಂದು ಇದೆ. ವ್ಯಾಧಿಗಳು, ನೋವುಗಳು ನ್ಯಾಯ ಪ್ರಮಾಣದಿಂದುಂಟಾದ ಶಾಪಗಳಿಂದ ಬರುತ್ತವೆ. ವ್ಯಾಧಿಯು ಒಂದು ಶಾಪವಾಗಿದೆ ಅಲ್ಲವೇ? ಆದರೆ ಯೇಸುವಾದರೂ ಶಿಲುಬೆಯಲ್ಲಿ ನಮ್ಮ ನಿಮಿತ್ತ ಧರ್ಮಶಾಸ್ತ್ರದ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ವಾಗ್ದಾನ ಮಾಡಿದ ಆತ್ಮನು ನಮಗೆ ದೊರಕುವಂತೆ ನಂಬಿಕೆಯಿಂದ ಪ್ರಾರ್ಥಿಸಿರಿ. ಗಲಾತ್ಯ ಅಧ್ಯಾಯ 3 ವಚನ 13ರಲ್ಲಿ ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆ ಅಲ್ಲ. ಆತನು ನಮಗೋಸ್ಕರ ಶಾಪಗ್ರಸ್ತನಾದುದರಿಂದ ನಾವು ಶಾಪವನ್ನು ಅನುಭವಿಸಬೇಕಾದ ಅವಶ್ಯಕತೆ ಇಲ್ಲ. ವ್ಯಾಧಿಗಳನ್ನು ಕರ್ತನು ಗುಣಪಡಿಸುತ್ತಾನೆ.